ಹಿಂದಿನ ಅಭ್ಯಾಸದಲ್ಲಿ ಅಂದ್ರೆ 3.4 ನಲ್ಲಿ 3.4 ನಲ್ಲಿ ನೀವೇನ್ ಮಾಡಿದ್ರಿ ಅಂದ್ರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಾಗ ಅವುಗಳನ್ನ ವರ್ಜಿಸುವ ವಿಧಾನದಿಂದ ಬಿಡಿಸುವುದನ್ನ ನೀವು ಕಲ್ತಿದ್ದೀರಿ. ಈಗ ಈ ಮುಂಬರುವ ಅಭ್ಯಾಸದಲ್ಲಿ ಅಂದ್ರೆ 3.5 ನಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಾಗ ಅವುಗಳನ್ನು ಒರೇ ಗುಣಾಕಾರ ವಿಧಾನದಿಂದ, ಯಾವ ವಿಧಾನ? ಒರೇ ಗುಣಾಕಾರ ವಿಧಾನದಿಂದ ನೀವು ಎಕ್ಸ್ ಮತ್ತೆ ವಾಯ್ಗಳ ಬೆಲೆಯನ್ನ ಕಂಡುಹಿಡಿಯಲು ಏನ್ ಮಾಡ್ಬೇಕಾಗ್ತದೆ, ಕಂಡುಹಿಡಿಯಲು ಬಳಸಬೇಕಾಗ್ತದೆ. ಯಾವ ವಿಧಾನ? ಒರೇ ಗುಣಾಕಾರ ವಿಧಾನ. ಈಗ ಆ ಒರೇ ಗುಣಾಕಾರ ವಿಧಾನವನ್ನ ನಾವು ಹೇಗೆ ಬಳಸಬೇಕು ಎಂಬುದನ್ನ ನೀವು ಇಲ್ಲಿ ಈ ಅಭ್ಯಾಸದಲ್ಲಿ ಕಲಿತೀರಾ. ಸಾಮಾನ್ಯವಾಗಿ ಒರೇ ಗುಣಾಕಾರವನ್ನು ನಾವು ಈ ರೀತಿಯಾಗಿ ಕಂಡುಹಿಡಿಬೇಕಾಗ್ತದೆ. ಎಕ್ಸ್ ಮೊದಲೇದಾಗಿ ಏನ್ ಬರ್ಕೋಬೇಕು, ಎಕ್ಸ್ ಮತ್ತೆ ವಾಯ್ ಮತ್ತೆ 1. ಈಗ ಸಾಮಾನ್ಯವಾಗಿ ಏನಾಗ್ತವೆ, ನಿಮ್ಗೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಹೇಗೆ ಕೊಡ್ತಾರೆ ಅವರು? a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0. ಅದೇ ರೀತಿ a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಈಗ ನಾವು ಹೇಗೆ ಕಂಡುಹಿಡಿಬೇಕಂದ್ರೆ ಒರೇ ಗುಣಾಕಾರ ವಿಧಾನದಿಂದ ಮೊದಲೇದಾಗಿ ಏನ್ ಬರ್ಬೇಕು, ನಾವು ಎಕ್ಸ್ ಮತ್ತೆ ವಾಯ್ ಮತ್ತೆ 1 ಅನ್ನ, ಈಗ ಎಕ್ಸ್ ಮತ್ತೆ ವಾಯ್ ಚರಾಕ್ಷರ ಬರ್ಕೊಳೋದು, 1 ಅಂತ ಒಂದು ಸ್ಥಿರಾಂಕವನ್ನ ಬರ್ಕೊಳೋದು. ಈಗ ಮುಂದೆ ಏನ್ ಮಾಡ್ಬೇಕಂದ್ರೆ ಎಕ್ಸ್ ಗೆ ಮುಂಚೆ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಸಹಗುಣಕ b1 ಮತ್ತೆ b2 ಸಹಗುಣಕಗಳನ್ನ ಬರ್ಕೋಬೇಕಾಗ್ತದೆ. ಎಕ್ಸ್ ಮತ್ತೆ ವಾಯ್ಗಳ ಮಧ್ಯೆ ನಾವು c1 ಮತ್ತೆ c2 ಸಹಗುಣಕಗಳನ್ನ ಬರ್ಕೋಬೇಕಾಗ್ತದೆ. ನಂತರ ವಾಯ್ ಮತ್ತೆ 1 ಗಳ ನಡುವೆ a1 a2 ಮತ್ತೆ ಒಂದಾದ್ಮೇಲೆ ನಾವು ಮತ್ತೆ ಏನ್ ಬರ್ಕೋಬೇಕಾಗ್ತದೆ, b1 ಅಂಡ್ b2 ಅನ್ನ ಬರ್ಕೋಬೇಕಾಗ್ತದೆ. ಈಗ ಇದಾದ್ಮೇಲೆ ನಾವು ಈ ರೀತಿಯಾಗಿ ಬರ್ಕೊಂಡು ಎಕ್ಸ್ ವಾಯ್ ಮತ್ತೆ 1 ನಡುವೆ ನಾವು ಸಂಬಂಧವನ್ನ ನಾವ್ ಏನ್ ಮಾಡ್ಬೇಕಾಗ್ತದೆ, ಕಲ್ಪಿಸ್ಬೇಕಾಗ್ತದೆ. ಹೇಗೆ ಕಲ್ಪಿಸ್ಬೇಕಂದ್ರೆ ಮೊದಲೇದಾಗಿ ಏನ್ ಬರ್ಕೋಬೇಕು, ಎಕ್ಸ್ ಬರ್ಕೋಬೇಕು. ಎಕ್ಸ್ ಆದ್ಮೇಲೆ ಈಗ ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ಒರೇ ಗುಣಾಕಾರ ಮಾಡಬೇಕು. ಈ ಸ್ಥಿರಾಂಕ ಈ ಸಹಗುಣಕಗಳಿಗೆ b1 ಮತ್ತೆ c2 ಗೆ ಒರೇ ಗುಣಾಕಾರ, b2 ಮತ್ತೆ c1 ಗೆ, ಅದೇ ರೀತಿ c1 ಮತ್ತೆ a2 ಮತ್ತೆ c2 ಮತ್ತೆ a1 ಮತ್ತೆ a1 ಮತ್ತೆ b2 ಮತ್ತೆ a2 ಇಂಟು b1 ಈ ರೀತಿಯಾಗಿ ನಾವು ಒರೇ ಗುಣಾಕಾರ ಮಾಡ್ಬೇಕಾಗ್ತದೆ. ಈಗ ಎಕ್ಸ್ ಬರ್ಕೊಳೋದು ಎಕ್ಸ್ ಡಿವೈಡೆಡ್ ಬೈ b1 ಇಂಟು c2 ಅಂದ್ರೆ ಮೇಲಿನಿಂದ ಕೆಳಗೆ ಬಂದಾಗ ಅದು ಪ್ಲಸ್ ಬರ್ತದೆ, ಪ್ಲಸ್ b1 ಇಂಟು c2. ಅದೇ ನಾವು ಕೆಳಗಿನಿಂದ ಮೇಲೆ ಹೋಗುವಾಗ b2 ಇಂಟು c1 ಮಾಡುವಾಗ ಅದನ್ನೇನ್ ಬರ್ಕೋಬೇಕು, ಮೈನಸ್ ಆಗಿ ಬರ್ಕೋಬೇಕು, ಮೈನಸ್ b2 ಇಂಟು c1. ಈಗ ಎಕ್ಸ್ ಮತ್ತೆ ಈ ಸಹಗುಣಕಗಳಿಗೆ ನಿಮ್ಗೆ ಏನಾಯ್ತು, ಇಲ್ಲಿ ಸಂಬಂಧ ಸಿಕ್ತು. ಅದೇ ರೀತಿ ಈಸ್ ಈಕ್ವಲ್ ಟು ಏನ್ ಬರ್ಕೋಬೇಕು, ಮತ್ತೆ ವಾಯ್ ಡಿವೈಡ್ ಬೈ ಈಗ ಏನ್ ಮಾಡ್ಬೇಕು, c1 ಇಂಟು a2, c1 ಇಂಟು a2 ಮೈನಸ್ ಯಾಕೆ ಬರ್ತದೆ, ತೆಳಗಿಂದ ಮೇಲೆ ಹೋಗುವಾಗ ಮೈನಸ್ ತಗೋಬೇಕು, c2 ಇಂಟು a1, c2 ಇಂಟು a1. ಅದೇ ರೀತಿ ಏನ್ ಬರ್ಕೋಬೇಕು, ಈಗ y ಡಿವೈಡ್ ಬೈ ಇದಾಯ್ತು. ನಂತರ ಮತ್ತೇನ್ ಮಾಡ್ಬೇಕು, 1 ಡಿವೈಡೆಡ್ ಬೈ a1 ಇಂಟು b2, a1 ಇಂಟು b2 ಮೈನಸ್ a2 ಇಂಟು b1. ಈ ರೀತಿಯಾಗಿ ನಿಮಗೆ ಎಕ್ಸ್ ವಾಯ್ಗಳಿಗೆ ಏನಾಯ್ತು, ಇಲ್ಲಿ ಸಂಬಂಧ ಸಿಕ್ತು. ಈಗ ಒಂದು ವೇಳೆ ನೀವು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯುವಾಗ ಇದನ್ನ ಮತ್ತೆ ಕೊನೆಯದನ್ನ ನೀವೇನ್ ಮಾಡ್ಬೇಕಾಗ್ತದೆ, ಉಪಯೋಗಿಸಬೇಕಾಗ್ತದೆ. ಈಗ ಒಂದ್ ವೇಳೆ ವಾಯ್ ಅನ್ನ ಕಂಡುಹಿಡಿಬೇಕಂದ್ರೆ ವಾಯ್ ಅಂದ್ರೆ ಎರಡನೇದನ್ನ ಮತ್ತೆ ಮೂರನೇದನ್ನ ನೀವೇನ್ ಮಾಡ್ಬೇಕಾಗ್ತದೆ, ಉಪಯೋಗಿಸ್ಕೋಬೇಕಾಗ್ತದೆ. ಈಗ ಹೇಗೆ ಉಪಯೋಗಿಸ್ಕೋಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ವಾಯ್ ಬೆಲೆ ಕಂಡುಹಿಡಿಬೇಕಂದ್ರೆ ನೀವು ಈ ರೀತಿ ಬರ್ಕೋಬೇಕು, ಎಕ್ಸ್ ಡಿವೈಡೆಡ್ ಬೈ b1 c2 ಮೈನಸ್ b2 c1 ಈ ಕಡೆ ಬರ್ಕೊಂಡು ಅದಕ್ಕೆ ಈಕ್ವಲ್ ಆಗಿ ಏನ್ ಬರ್ಕೋಬೇಕು, ಇದನ್ನ ಬರ್ಕೋಬೇಕು, 1 ಡಿವೈಡೆಡ್ ಬೈ a1 b2 ಮೈನಸ್ a2 b1. ಈ ರೀತಿ ಬರ್ಕೊಂಡಾಗ ನೀವು ಎಕ್ಸ್ ನ ಬೆಲೆನ ಕಂಡುಹಿಡಿಬಹುದು. ಹೇಗೆ ಕಂಡುಹಿಡಿಬಹುದು ಅಂದ್ರೆ ಇಲ್ಲಿ ಕೆಳಗಿರುವಂತ ಎಕ್ಸ್ ನ ಕೆಳಗಿರುವಂತದನ್ನ ನೀವು ಈ ಕಡೆ ಕಳಿಸಿದ್ರೆ ಅದು ಮೇಲೆ ಹೋಗ್ತದೆ. ಅವಾಗ ಏನಾಗ್ತದೆ, ಎಕ್ಸ್ ಈಸ್ ಈಕ್ವಲ್ ಟು b1 c2 ಮೈನಸ್ b2 c1 ಡಿವೈಡೆಡ್ ಬೈ ಏನದು a1 b2 ಮೈನಸ್ a2 b1. ಅದೇ ರೀತಿ ವಾಯನ ನಾವು ಕಂಡುಹಿಡಿಬಹುದು. ವಾಯನ ಕಂಡುಹಿಡಿಬೇಕಂದ್ರೆ ವಾಯನ ಇದಕ್ಕೆ ಈಕ್ವೇಟ್ ಮಾಡಿದಾಗ ಇಲ್ಲಿರುವಂತ c1 a2 ಮೈನಸ್ c2 a1 ಇದು ಮೇಲೆ ಹೋಗ್ತದೆ. ಅವಾಗ ಮೇಲೆ ಹೋಗಿ ಏನಾಗ್ತದೆ, ಅದು c1 a2 ಮೈನಸ್ c2 a1 ಡಿವೈಡೆಡ್ ಬೈ ಇಲ್ಲಿ ಕೆಳಗಿರೋದೇನು a1 b2 ಮೈನಸ್ a2 b1. ಈ ರೀತಿಯಾಗಿ ನೀವು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬಹುದು. ಅದೇ ರೀತಿ ವಾಯನ ಬೆಲೆಯನ್ನು ನೀವೇನ್ ಮಾಡಬಹುದು, ಕಂಡುಹಿಡಿಬಹುದು. ಆದ್ರೆ ಈ ಕೊಟ್ಟಂತ ಎಕ್ಸ್ಪ್ರೆಷನ್ ಅನ್ನ, ಈ ಸೂತ್ರವನ್ನು ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ನೀವು ನೆನಪಿಡುವಂತ ಅವಶ್ಯಕತೆ ಇರುವುದಿಲ್ಲ. ನೀವು ನೇರವಾಗಿ ಈ ಒರೇ ಗುಣಾಕಾರ ವಿಧಾನದಿಂದ ನೀವೇನ್ ಮಾಡಬಹುದು, ಈ ಒರೇ ಗುಣಾಕಾರದ ಲೆಕ್ಕಗಳನ್ನು ನೀವೇನ್ ಮಾಡಬಹುದು, ಬಿಡಿಸಬಹುದಾಗಿದೆ. ನಂತರ ಇದಕ್ಕೊಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟು ನಾವೇನ್ ಮಾಡೋಣ, ಈ ಒರೇ ಗುಣಾಕಾರವನ್ನ ಬಳಸಿಕೊಂಡು ಎಕ್ಸ್ ಮತ್ತೆ ವಾಯ್ ಬೆಲೆಯನ್ನು ಕಂಡುಹಿಡಿಯೋದನ್ನ ಕಲಿಸೋಣ. ಇಲ್ಲಿ ಎಕ್ಸಾಂಪಲ್ ಏನಿದೆ ಅಂದ್ರೆ ನಿಮಗೆ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 0 ಅಂದ್ರೆ ನೀವೇನ್ ಮಾಡಬೇಕು, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 0 ಇದೆ. ಆದ್ರೆ ನಾವೇನ್ ಬರ್ಕೊಂಡಿದ್ದೀವಿ, ಎಕ್ಸ್ ಮೈನಸ್ 2y ಪ್ಲಸ್ 0 ಬರ್ಕೊಂಡಿದ್ದೇವೆ. ಯಾಕಂದ್ರೆ ಯಾವುದೇ ಸಮೀಕರಣಗಳನ್ನು ಕೊಟ್ರೆ ನಾವೇನ್ ಮಾಡಬೇಕು, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪದಲ್ಲಿ ನಾವು ಬರೀಬೇಕು. ಏನದು a1x ಪ್ಲಸ್ b1y
ಪ್ಲಸ್ C1 ಇಸ್ ಈಕ್ವಲ್ ಟು 0 ಈ ರೂಪದಲ್ಲಿ ನಾವು ಬರ್ಕೋಬೇಕು. ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಪ್ಲಸ್ 0 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡಿದ್ದೇನೆ. ಅಂದ್ರೆ ಇಲ್ಲಿ A1 1 B1 -2 C1 0. ಈಗ ಅದೇ ರೀತಿ ಇದನ್ನು ನಾವು ಅದೇ ರೀತಿಯಾಗಿ ಯಾವ ರೀತಿ A2x ಪ್ಲಸ್ B2y ಪ್ಲಸ್ C2 ರೂಪದಲ್ಲಿ ನಾವು ಈಗಾಗಲೇ ಬರ್ಕೊಂಡಿದ್ದೇವೆ. ಇದೊಂದು ಎಕ್ಸಾಂಪಲ್. ಈ ಎಕ್ಸಾಂಪಲ್ ಅನ್ನು ನಾವು ಬಳಸಿಕೊಂಡು ಒರೇ ಗುಣಾಕಾರ ವಿಧಾನದಿಂದ, ಯಾವ ವಿಧಾನ, ಒರೇ ಗುಣಾಕಾರ ವಿಧಾನದಿಂದ ನಾವು x ಮತ್ತೆ y ಬೆಲೆಯನ್ನ ಕಂಡುಹಿಡಿಯಬೇಕಾಗ್ತದೆ. ಈಗ ನಿಮ್ಗೆ ಗೊತ್ತಿದೆ, ಫಸ್ಟ್ ಏನ್ ಬರ್ಕೋಬೇಕು, x y ನಂತರ 1. ಈಗ x ತಳಗೆ ಏನ್ ಬರಬೇಕು, B1 B2 ಬರ್ಕೋಬೇಕು. B1 B2 A1 A2 C1 C2 ಇವುಗಳನ್ನು ಮುಂಚೆ ನಾವೇನ್ ಮಾಡ್ಬೇಕಾಗ್ತದೆ, ಕಂಡುಹಿಡಿಯಬೇಕಾಗ್ತದೆ. ಈಗ A1 ಎಷ್ಟು, B1 ಎಷ್ಟು, C1. ಅದೇ ರೀತಿ A2 B2 C2 ಗಳನ್ನ ನಾವು ಕಂಡುಹಿಡಿಯಬೇಕಾಗ್ತದೆ. ಈಗ A1 ವ್ಯಾಲ್ಯೂ ಎಷ್ಟು, A1 ವ್ಯಾಲ್ಯೂ ಎಷ್ಟು ಇಲ್ಲಿ ಗೊತ್ತಿದೆ ನಿಮಗೆ 1. B1 ವ್ಯಾಲ್ಯೂ ಎಷ್ಟು -2. C1 ವ್ಯಾಲ್ಯೂ ಎಷ್ಟು 0. ಅದೇ ರೀತಿ A2 ಎಷ್ಟಾಗ್ತದೆ 3 ಆಗ್ತದೆ. B2 4. C2 ಎಷ್ಟಾಗ್ತದೆ -20 ಆಗ್ತದೆ. ಈಗ ಏನ್ ಮಾಡ್ಬೇಕು ಇಲ್ಲಿ, ಅದನ್ನ ನಿಮ್ಗೆ ಗೊತ್ತಿದೆ ಆ ಮೆಥಡ್ x y 1. ಇಲ್ಲಿ ಏನ್ ಬರ್ಕೋಬೇಕು, ಫಸ್ಟ್ B1 B2. B1 ಎಷ್ಟಿದೆ -2. B1 ಎಷ್ಟು -2. B2 ಎಷ್ಟು 4. ಅದೇ ರೀತಿ ಇಲ್ಲಿ ಇದು B1 B2 ಆದ್ರೆ ಇಲ್ಲಿ C1 C2. C1 C2 ಎಷ್ಟಿದೆ 0 -20. 0 -20. ಅದೇ ರೀತಿ ಇಲ್ಲಿ ಏನ್ ಬರ್ಕೋಬೇಕು, A1 A2 ಅಂದ್ರೆ 1 3. ಮತ್ತೆ ಇಲ್ಲಿ ಏನ್ ಬರ್ಬೇಕು, ಅಗೇನ್ B1 B2 ಬರ್ಕೋಬೇಕು -2 4. ಈಗ ಒರೇ ಗುಣಾಕಾರ ವಿಧಾನ ಮಾಡಬೇಕು. ಈಗ x ಡಿವೈಡೆಡ್ ಬೈ, ಈಗ 4 ಇಂಟು 0 ಎಷ್ಟಾಗ್ತದೆ, 4 ಇಂಟು 0. ಫಸ್ಟ್ ಏನ್ ಮಾಡ್ಬೇಕು, ಮೇಲಿಂದ ಕೆಳ ಬರ್ಬೇಕು. ಅವಾಗ ಏನಾಗ್ತದೆ -2 ಇಂಟು -20. -2 ಇಂಟು -20. ಮೇಲಿಂದ ಕೆಳಗೆ ಬರೋ ಪ್ಲಸ್ ಬಂದ್ರೆ ಕೆಳಗಿಂದ ಮೇಲೆ ಬರೋ ಮೈನಸ್ ಬರ್ತದೆ. -1 4 ಇಂಟು 0 ಏನಾಗ್ತದೆ 0 ಆಗ್ತದೆ. ಅದೇ ರೀತಿ y ಇಸ್ ಈಕ್ವಲ್ ಟು, ಫಸ್ಟ್ ಮೇಲಿಂದ ಕೆಳಗೆ 0 ಇಂಟು 3 ಎಷ್ಟು 0 -20 ಇಂಟು 1 -20 ಇಂಟು 1. ಅದೇ ರೀತಿ ಈಗ ನಾವು 1 ಅನ್ನು ಬರ್ಬೇಕು. 1 ಡಿವೈಡೆಡ್ ಬೈ, ಈಗ ಮೇಲಿಂದ ಕೆಳ ಬರ್ಬೇಕು. 1 ಇಂಟು 4 ಎಷ್ಟಾಗ್ತದೆ 4 -3 ಇಂಟು -2. ಅವಾಗ ಏನಾಗ್ತದೆ ಅಂದ್ರೆ ಅದು x ಡಿವೈಡೆಡ್ ಬೈ -2 ಇಂಟು 20 ಎಷ್ಟಾಗ್ತದೆ, ಮೈನಸ್ ಪ್ಲಸ್ 27 ಎಷ್ಟು 40 ಇಸ್ ಈಕ್ವಲ್ ಟು y ಮೈನಸ್ ಪ್ಲಸ್ 21 ಎಷ್ಟಿದು 20. ಅದೇ ರೀತಿ 1 ಬೈ, ಈಗ ನೋಡ್ರಿ ಇದನ್ನ ಇಲ್ಲಿ ಸೈಡ್ ಮಾಡಿದ್ರೆ ಏನಾಗ್ತದೆ, ಇದು 4 ಮೈನಸ್ ಏನಾಗ್ತದೆ ಪ್ಲಸ್ 3 6 6 ಎಷ್ಟಾಗ್ತದೆ 10. ಇದ್ರ ವ್ಯಾಲ್ಯೂ 10. ಈಗ ಏನ್ ಮಾಡ್ಬೇಕು, 1 ಡಿವೈಡೆಡ್ ಬೈ 10. ಈಗ ನೀವೇನ್ ಮಾಡ್ಬೇಕಂದ್ರೆ ಈಗ x ನ ಬೆಲೆಯನ್ನ ಕಂಡುಹಿಡಿಬೇಕು, y ನ ಬೆಲೆಯನ್ನ ನೀವೇನ್ ಮಾಡ್ಬೇಕು, ಈಗ ಕಂಡುಹಿಡಿಬೇಕಾಗ್ತದೆ. x ನ ಬೆಲೆಯನ್ನ ಕಂಡುಹಿಡಿಬೇಕಂದ್ರೆ ಈಗ x ಡಿವೈಡೆಡ್ ಬೈ 40 ಈಸ್ ಈಕ್ವಲ್ ಟು 1/10 ಬರ್ಕೋಬೇಕು. ಅವಾಗ ಈ 40 ಮೇಲೆ ಹೋಗಿ x ಏನಾಗುತ್ತೆ 40/10 ಅಂದ್ರೆ ಎಷ್ಟಾಗ್ತದೆ, ಅದು 4 ಆಗ್ತದೆ. ಅದೇ ರೀತಿ y ಬೆಲೆಯನ್ನು ನೀವೇನ್ ಕಂಡುಹಿಡಿಬೇಕು, y/20 ಈಸ್ ಈಕ್ವಲ್ ಟು 1/10. y/20 ಈಸ್ ಈಕ್ವಲ್ ಟು 1/10. ಈ 20 ಮೇಲೆ ಹೋಗಿ ಏನಾಗ್ತದೆ y ಇಸ್ ಈಕ್ವಲ್ ಟು 20/10 ಅಂದ್ರೆ ಎಷ್ಟಾಗ್ತದೆ, ಅದು 2 ಆಗ್ತದೆ. ಈ ರೀತಿಯಾಗಿ x ಮತ್ತೆ y ನ ಬೆಲೆಯನ್ನ ನೀವೇನ್ ಮಾಡಬಹುದು, ಕಂಡುಹಿಡಿಬಹುದು. ಅದೇ ರೀತಿ ನಾವು ಇನ್ನೊಂದು ಉದಾಹರಣೆಯನ್ನು ಏನ್ ಮಾಡೋಣ, ತೆಗೆದುಕೊಂಡು ಬಿಡಿಸೋಣ. ಇಲ್ಲಿ ನಿಮ್ಗೆ ಉದಾಹರಣೆ ಏನ್ ಕೊಟ್ಟಿದ್ದಾರೆ ಅಂದ್ರೆ 2x plus 3y minus 9 is equal to 0, 4x plus 6y minus 18 is equal to 0. ಇಲ್ಲಿ ಮೊದಲು ನೀವೇನ್ ಮಾಡ್ಬೇಕು, A1 A2 ಕಂಡುಹಿಡಿಬೇಕು. A1 ಎಷ್ಟಿದೆ 2 ಇದೆ, A1 ಎಷ್ಟು 2, A2 ಎಷ್ಟಿದೆ 4 ಇದೆ. ಅದೇ ರೀತಿ B1 ಎಷ್ಟಿದೆ 3 ಇದೆ, B2 ಎಷ್ಟಿದೆ 6 ಇದೆ. C1 ಎಷ್ಟಿದೆ -9, C1 ಎಷ್ಟಿದೆ -9, C2 ಎಷ್ಟಿದೆ -18. ಈಗ ಏನ್ ಮಾಡ್ಬೇಕು ನೀವು, ನಾವು ಹಿಂದಿನ ಲೆಕ್ಕವನ್ನು ಯಾವ ವಿಧಾನದಿಂದ ಮಾಡಿದ್ರಲ್ಲ ಅದೇ ವಿಧಾನದಿಂದ ನೀವು ಇಲ್ಲಿ ಮಾಡ್ಬೇಕಾಗ್ತದೆ. x ಡಿವೈಡೆಡ್ ಬೈ ಇಲ್ಲಿ ನಿಮ್ಗೂ ಫಸ್ಟ್ ಏನ್ ಮಾಡ್ಬೇಕು, x ಡಿವೈಡ್ ಬೈ ಇದು ಹೇಗ್ ಬರ್ತದೆ, ಇದು x y 1. x ಗೆ ಮುಂಚೆ ಏನ್ ಬರ್ಕೋಬೇಕು, B1 B2 ಬರ್ಕೋಬೇಕು. ಅಂದ್ರೆ 3 6. ಇಲ್ಲಿ ನಂತರ ಏನ್ ಬರ್ತದೆ C1 C2 ಎಷ್ಟಿದೆ -9 -18. ಇಲ್ಲಿ A1 A2 ಎಷ್ಟು 2 4. ನಂತರ B1 B2 ಎಷ್ಟು 3 6. ಈಗ ಇನ್ನು ಒರೇ ಗುಣಾಕಾರ ಮಾಡ್ಬೇಕು, ಮೇಲಿಂದ ಫಸ್ಟ್ ಕೆಳಗೆ. ಅದೇನ್ ಮಾಡ್ಬೇಕು, x ಡಿವೈಡೆಡ್ ಬೈ 3 ಇಂಟು -18. 3 ಇಂಟು -18 ಮೈನಸ್ ಬರ್ತದೆ, -6 ಇಂಟು -9, 6 ಇಂಟು -9. ನಂತರ ಇಸ್ ಈಕ್ವಲ್ ಟು y ಡಿವೈಡೆಡ್ ಬೈ, ಇಲ್ಲಿ ಮೇಲಿಂದ ಕೆಳಗೆ ಫಸ್ಟ್ ಏನಾಗ್ತದೆ -9 ಇಂಟು 4. ಈಗ ಕೆಳಗಿಂದ ಮೇಲ್ ಬರುವಾಗ ಮೈನಸ್ ಬರ್ತದೆ, -18 ಇಂಟು 2. ನಂತರ 1 ತಗೋಬೇಕು. 1 ಡಿವೈಡೆಡ್ ಬೈ 2 6 ಎಷ್ಟು 12 -4 3 ಎಷ್ಟು 12. ಈ ರೀತಿಯಾಗಿ ನಿಮಗೆ ಬರ್ಕೊಳಕ್ಕೂ ಬರ್ಬೇಕು. ನಂತರ ಏನ್ ಬರ್ತೈತಿ, x ಡಿವೈಡೆಡ್ ಬೈ
18 ಮೂರ್ಲೆ 54 ಮೈನಸ್ 54 ಮೈನಸ್ ಮೈನಸ್ ಪ್ಲಸ್ 9 ಎಷ್ಟಾಗ್ತದೆ 54 ಇಸ್ ಈಕ್ವಲ್ ಟು y ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಮೈನಸ್ ಮೈನಸ್ 4 ಎಷ್ಟಾಗ್ತದೆ 36 ಪ್ಲಸ್ ಇಲ್ಲಿ ಏನಾಗ್ತದೆ ಮೈನಸ್ ಮೈನಸ್ ಪ್ಲಸ್ 18 ಎಷ್ಟು 36 ಅದೇ ರೀತಿ 1 ಬೈ ಪ್ಲಸ್ 12 ಮೈನಸ್ 12 ಏನಾಗ್ತದೆ ಕ್ಯಾನ್ಸಲ್ ಆಗಿ ಏನಾಗ್ತದೆ 1 ಬೈ 0 ಆಗ್ತದೆ ಇಲ್ಲಿ ಪ್ಲಸ್ 54 ಮೈನಸ್ 54 0 ಇಲ್ಲಿ ಪ್ಲಸ್ 36 ಮೈನಸ್ 36 ಏನಾಗ್ತದೆ 0 ಅಂದ್ರೆ ಇದು ಫೈನಲ್ ಆನ್ಸರ್ x ಬೈ 0 ಇಸ್ ಈಕ್ವಲ್ ಟು y ಬೈ 0 ಇಸ್ ಈಕ್ವಲ್ ಟು 1 ಬೈ 0 x ಅನ್ನ ಕಂಡುಹಿಡಿಬೇಕಂದ್ರೆ x ಬೈ 0 ಇಸ್ ಈಕ್ವಲ್ ಟು 1 ಬೈ 0 ಮಾಡಬೇಕು ಅವಾಗ ಏನಾಗ್ತದೆ x ಇಸ್ ಈಕ್ವಲ್ ಟು 0 ಬೈ 0 ಅದೇ ರೀತಿ y ಕಂಡುಹಿಡಿಬೇಕಂದ್ರೆ y ಬೈ 0 ಇಸ್ ಈಕ್ವಲ್ ಟು 1 ಬೈ 0 ಮಾಡಬೇಕು ಅವಾಗ ಏನಾಗ್ತದೆ y 0 ಬೈ 0 ಈಗ ಯಾವುದೇ ಒಂದು ಭಿನ್ನ ರಾಶಿಯಲ್ಲಿ ಛೇದ 0 ಆಯ್ತಂದ್ರೆ ಆ ಸಂಖ್ಯೆಯನ್ನು ನಾವೇನ್ ಮಾಡಬೇಕು ಊಹೆ ಮಾಡಲು ಬರುವುದಿಲ್ಲ ಅಂದ್ರೆ ಹೇಳಲು ಬರುವುದಿಲ್ಲ ಆದ್ದರಿಂದ ಇಲ್ಲಿ ಏನಾಗ್ತದೆ ಯಾವುದೇ ಪರಿಹಾರ ಇರುವುದಿಲ್ಲ ಅಂದ್ರೆ ನಿರ್ದಿಷ್ಟವಾದ ಪರಿಹಾರ ಇರುವುದಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕಾಗ್ತದೆ ಈ ರೀತಿಯಾಗಿ 0 ಬೈ 0 0 ಬೈ 0 ಬಂತಂದ್ರೆ ನಾವೇನ್ ತಿಳ್ಕೊಬೇಕಂದ್ರೆ ಆ ಗ್ರಾಫ್ ನಲ್ಲಿ ಏನಾಗ್ತವೆ ಆ ಎರಡು ಸಮೀಕರಣಗಳು ಒಂದರ ಮೇಲೊಂದು ಏನಾಗ್ತದೆ ಐಕ್ಯಗೊಂಡಿವೆ ಎಂಬುದನ್ನು ನಾವೇನ್ ಮಾಡ್ಬೇಕಾಗ್ತದೆ ತಿಳ್ಕೊಬೇಕಾಗ್ತದೆ ಯಾವಾಗ ಯಾವ ಕಂಡೀಷನ್ ನಲ್ಲಿ ಅದೇನ್ ಬರಬೇಕು ಆನ್ಸರ್ 0 ಬೈ 0 0 ಬೈ 0 ಈ ರೀತಿ ಬಂದಾಗ ಆ ಸಂಖ್ಯೆಗಳು ಐಕ್ಯಗೊಂಡಿವೆ ಉದಾಹರಣೆ ಇಲ್ಲಿ ನೋಡ್ರಿ ಮೇಲಿರುವ ಸಮೀಕರಣ 2x + 3y - 9 = 0 ಇದೆ ಈ ಸಮೀಕರಣ ಕೆಳಗಿನ ಸಮೀಕರಣ ಬೇರೆ ಬೇರೆಯಲ್ಲಿ ಒಂದೇ ಸಮೀಕರಣ ನೋಡ್ರಿ ಈಗ ನಾವು ಒಂದ್ ಸಂಖ್ಯೆನ ಇದು ಗುಣಿಸಿದಾಗ ಎರಡನೇ ಸಮೀಕರಣ ಸಿಗುತ್ತೆ ಯಾವ ಸಂಖ್ಯೆ 2 ಅನ್ನ 2 × 4 2 × 3 6 2 × 18 ಈ ಎರಡನ್ನು ಗುಣಿಸೋದ್ರಿಂದ ಅದು ಇನ್ನೊಂದು ಸಮೀಕರಣ ನಮಗೆ ಸಿಗುತ್ತೆ ಆದ್ರಿಂದ ಇವು ಎರಡು ಒಂದೇ ಸಮೀಕರಣಗಳಾಗಿವೆ ಇವೇನಾಗ್ತವೆ ಒಂದರ ಮೇಲೆ ಒಂದು ಏನಾಗಿದೆ ಐಕ್ಯಗೊಂಡಿವೆ ಇದನ್ನ ನಾವು ಇದರಲ್ಲಿ ಕಂಡುಹಿಡಿಯಬೇಕು 0 ಬೈ 0 0 ಬೈ 0 ಆನ್ಸರ್ ಬಂದಾಗ ನಮ್ಗೆ ಏನಾಗ್ತದೆ ಅವು ಐಕ್ಯಗೊಂಡಿವೆ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗ್ತದೆ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನಾವೇನ್ ಮಾಡೋಣ ಇಲ್ಲಿ ಏನ್ ಮಾಡೋಣ ಸಾಲ್ವ್ ಮಾಡೋಣ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನಿದೆ ಅಂದ್ರೆ 2x + 3y - 9 = 0 ಅದೇ ರೀತಿ 4x + 6y - 14 = 0 ಇದನ್ನ ನಾವೇನ್ ಮಾಡೋಣ ಒರೇ ಗುಣಾಕಾರ ವಿಧಾನದಿಂದ ಬಿಡಿಸೋಣ ಒರೇ ಗುಣಾಕಾರ ವಿಧಾನದಿಂದ ಬಿಡಿಸಬೇಕಂದ್ರೆ ನಿಮ್ಗೆ ಮೊದಲು ಏನ್ ಗೊತ್ತಿರಬೇಕು a1 b1 c1 ಅದೇ ರೀತಿ a2 b2 c2 ಈಗ a1 ಎಷ್ಟು 2 a2 ಎಷ್ಟು 4 b1 ಎಷ್ಟು 3 b2 ಎಷ್ಟು 6 c1 ಎಷ್ಟು -9 c2 ಎಷ್ಟು -14 ಈ ರೀತಿಯಾಗಿ ನಾವು ಫಸ್ಟ್ ಏನ್ ಮಾಡ್ಕೋಬೇಕು x y 1 x ಗೆ ಮುಂಚೆ ಏನ್ ಬರ್ಕೋಬೇಕು b1 b2 ಎಷ್ಟು 3 6 ಇಲ್ಲಂತರ ಏನ್ ಬರ್ಕೋಬೇಕು c1 c2 ಎಷ್ಟು -4 -9 -14 ತದನಂತರ ಏನ್ ಬರ್ಕೋಬೇಕು ಇಲ್ಲಿ b1 b2 c1 c2 ನಂತರ a1 a2 ಎಷ್ಟು 2 4 ಮತ್ತೆ b1 b2 ಏನಾಗ್ತದೆ 3 6 ಈಗ x ಡಿವೈಡೆಡ್ ಬೈ 3 × 14 3 × -14 ಅದೇ ರೀತಿ ಮೈನಸ್ 6 × -9 6 × -9 ಈಗ ಈಸ್ ಈಕ್ವಲ್ ಟು y -9 × 4 -9 × 4 ಮೈನಸ್ -14 × 2 -14 × 2 ನಂತರ ಬರುವುದು 1 ಡಿವೈಡೆಡ್ ಬೈ 2 × 6 -4 × 3 ಈಗ ನೀವೇನ್ ಮಾಡ್ಬೇಕಾಗ್ತದೆ ನೀವು ಫಸ್ಟ್ x ಬೆಲೆಯನ್ನ ಕಂಡುಹಿಡಿಯಬೇಕಾಗ್ತದೆ x ಡಿವೈಡೆಡ್ ಬೈ 14 ಮೂರ್ಲೆ ಎಷ್ಟಾಗ್ತದೆ 14 ಮೂರ್ಲೆ 72 3 4 12 3 4 12 14 ಮೂರ್ಲೆ 42 ಮೈನಸ್ ಬರ್ತದೆ -42 ಅದೇ ರೀತಿ ಮೈನಸ್ ಮೈನಸ್ ಪ್ಲಸ್ 6 9 54 ಈಸ್ ಈಕ್ವಲ್ ಟು y ಡಿವೈಡೆಡ್ ಬೈ 9 4 36 -36 ಮೈನಸ್ ಮೈನಸ್ ಪ್ಲಸ್ 14 ಎಷ್ಟು 2 4 8 2 1 2 14 28 ಅದೇ ರೀತಿ 1 ಡಿವೈಡೆಡ್ ಬೈ 6 12 6 12 ಮೈನಸ್ 4 ಮೂರ್ಲೆ ಎಷ್ಟಾಗ್ತದೆ 12 ಆಗ್ತದೆ ಈಗ ಇದೇ ಮಾಡ್ಬೇಕು 54 ರಲ್ಲಿ 42 ಕಳೆದ್ರೆ ಎಷ್ಟಾಗ್ತದೆ x ಡಿವೈಡೆಡ್ ಬೈ 2 1 12 ಆಗ್ತದೆ ಅದೇ ರೀತಿ y ಡಿವೈಡೆಡ್ ಬೈ 28 ರಲ್ಲಿ 28 ರಾಗ ಏನ್ ಕಳಿಬೇಕು 36 ಅಂದ್ರೆ ಅಲ್ಲಿ 36 ರಲ್ಲಿ 28 ಕಳಿಬೇಕು ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಹಚ್ಚಬೇಕು ಈಗ ಎಷ್ಟಾಗ್ತದೆ 36 ರಲ್ಲಿ ನೀವು 28 ಕಳೆದ್ರೆ ಈಗ 8 ಆಗ್ತದೆ -8 ಆಗ್ತದೆ ಅದೇ ರೀತಿ 1/12 ಅಂದ್ರೆ ಎಷ್ಟು 1/0 ಪ್ಲಸ್ 12 ಮೈನಸ್ 12 ಕ್ಯಾನ್ಸಲ್ ಆಗಿ 0 ಆಗುತ್ತೆ ಈಗ ನೀವು x ಬೆಲೆ ಕಂಡಿಡಿದ್ರೆ x = 12/0 y ಅನ್ನ ಕಂಡಿಡಿದ್ರೆ -8/0 ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಸಂಖ್ಯೆ ಕೆಳಗೆ 0 ಬಂತಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಸಂಖ್ಯೆ ಕೆಳಗೆ 0 ಬಂತಂದ್ರೆ ಯಾವುದೇ ಸಂಖ್ಯೆ ಕೆಳಗೆ 0 ಬಂತಂದ್ರೆ ಆ ಸಂಖ್ಯೆ ನಮ್ಗೆ ಏನ್ ಮಾಡಲು ಬರುವುದಿಲ್ಲ ನಿರ್ದಿಷ್ಟವಾಗಿ ಹೇಳಲು ಬರುವುದಿಲ್ಲ ಆದ್ರೆ ಇಲ್ಲಿ ಏನಾಗಿದೆ 0/0 ಇಲ್ಲ ಇಲ್ಲಿ ಯಾವುದೇ ನಿರ್ದಿಷ್ಟ ಸಂಖ್ಯೆ ಕೆಳಗೆ 0 ಇದೆ ಇದರ ಅರ್ಥ ಏನಂದ್ರೆ ಆ ಸಂಖ್ಯೆಗಳು ಏನಾಗಿವೆ ಸಮಾಂತರವಾಗಿದೆ ಎಂದರ್ಥ ಆ ಸಂಖ್ಯೆಗಳು ಸಮಾಂತರವಾಗಿದ್ರೆ ಅವುಗಳ ಪರಿಹಾರ ಇರುವುದಿಲ್ಲ ನಿಮ್ಗೆ ಗೊತ್ತಿದೆ
ಅವು ಏನಾಗಿ ಒಂದ್ ವೇಳೆ ಆಯ್ಕೆಗೊಂಡ್ರೆ ಅದಕ್ಕೊಂದು ನಿರ್ದಿಷ್ಟ ಪರಿಹಾರ ಇರ್ತದೆ. ಒಂದ್ ವೇಳೆ ಅವುಗಳ ಆಯ್ಕೆಗೊಂಡಿದ್ರೆ ಅವಾಗೇನಿರ್ತದೆ, ಛೇದಿಸಿದ್ರೆ ಒಂದು ನಿರ್ದಿಷ್ಟ ಪರಿಹಾರ, ಆಯ್ಕೆಗೊಂಡ್ರೆ ಅಪರಿಮಿತ ಸಂಖ್ಯೆಯ ಪರಿಹಾರ, ಸಮಾಂತರಗೊಂಡ್ರೆ ಪರಿಹಾರ ಇರುವುದಿಲ್ಲ. ಅದರಿಂದ ಯಾವ್ದಾದ್ರು ಸಂಖ್ಯೆ ತಳಗೆ 0 ಬಂತಂದ್ರೆ ಅದಕ್ಕೆ ಪರಿಹಾರ ಇರುವುದಿಲ್ಲ. ಇದರ ಅರ್ಥ ಏನು, ಆ ಸಮೀಕರಣಗಳು ಏನಾಗಿವೆ ಒಂದಕ್ಕೊಂದು ಏನಾಗಿವೆ ಸಮಾಂತರವಾಗಿವೆ ಎಂದು ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ತಿಳ್ಕೊಬೇಕಾಗ್ತದೆ. ಅದೇ ರೀತಿ ನಾವು ಇನ್ನೊಂದು ಎಕ್ಸಾಂಪಲ್ ಅನ್ನ, ನಾವು ಸೆಂಟೆನ್ಸ್ ವೈಸ್ ಎಕ್ಸಾಂಪಲ್ ಅನ್ನ ಇಲ್ಲಿ ಬಿಡಿಸೋಣ. ಈ ಎಕ್ಸಾಂಪಲ್ ಏನಿದೆ ಅಂದ್ರೆ, ಇದು ಸಾಮಾನ್ಯವಾಗಿ ಎಲ್ಲಿ ಬರ್ತದೆ ಅಂದ್ರೆ ಸೆಂಟೆನ್ಸ್ ವೈಸ್ ಕ್ವಶನ್ ನಿಮಗೆ ಒಂದು ಭಿನ್ನ ರಾಶಿ ತೆಗೆದುಕೊಳ್ಬೇಕು. ಕಾಮನ್ ಆಗಿ x/y. ಇದು ನಿಮ್ಮ ಅಭ್ಯಾಸದಲ್ಲೇ ಬರ್ತದೆ. ಅಭ್ಯಾಸದಲ್ಲಿ ಮೇನ್ ಕ್ವಶನ್ 4ರಲ್ಲಿ ಎರಡನೇ ಕ್ವಶನ್ ಇದು. ಹೌದಾ? ಇಲ್ಲಿ ಏನಿದೆ ಕ್ವಶನ್ ಏನಿದೆ, ಒಂದು ಭಿನ್ನ ರಾಶಿಯಲ್ಲಿ ಅಂಶದಿಂದ ಒಂದನ್ನ ಕಳೆದಾಗ, ಅಂಶದಿಂದ ಏನ್ ಮಾಡ್ಬೇಕು, ಇದೊಂದು ಭಿನ್ನ ರಾಶಿಯಾ, ಆ ಭಿನ್ನ ರಾಶಿಯಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಅಂಶದಿಂದ ಒಂದ್ ಕಳಿಬೇಕು. ಅಂಶದಿಂದ ಏನ್ ಮಾಡ್ಬೇಕು, ಒಂದನ್ನ ಕಳಿಬೇಕು ಅಂದ್ರೆ x-1 ಮಾಡ್ಬೇಕು. ಅಂಶದಿಂದ ಒಂದನ್ನ ಕಳೆದಾಗ ಅದೇನಾಗ್ತದೆ, 1/3 ಆಗ್ತದೆ ಅಂತೆ, 1/3. ಅದೇ ರೀತಿ ಆ ಭಿನ್ನ ರಾಶಿಯನ್ನು ಛೇದಕ್ಕೆ 8 ಸೇರಿಸಿದಾಗ, ಅದೇ ಭಿನ್ನ ರಾಶಿ ತೆಗೆದುಕೊಳ್ಳಿ ನೀವು, ಕಾಮನ್ ಆಗಿ x/y. ಇಲ್ಲಿ ಏನ್ ಮಾಡಿದವರು, ಛೇದಕ್ಕೆ 8 ಸೇರಿಸಿದ್ದಾರೆ. ಛೇದಕ್ಕೆ ಏನ್ ಮಾಡಿದ್ರೆ 8 ಸೇರಿಸಿದಾಗ ಅದು ಎಷ್ಟಾಗ್ತದೆ, 1/4 ಆಗ್ತದೆ. ಅವಾಗ ಏನ್ ಮಾಡ್ಬೇಕು, ಆ ಭಿನ್ನ ರಾಶಿಯನ್ನ ಕಂಡಿಡ್ರಿ. ಆ ಭಿನ್ನ ರಾಶಿಯನ್ನು ಕಂಡಿಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನೀವು ಈ ಭಿನ್ನ ರಾಶಿಗಳನ್ನ ಸಾಮಾನ್ಯ ರೂಪಕ್ಕೆ ಬರ್ಕೋಬೇಕು. ಹೇಗೆ ಬರ್ಕೋಬೇಕಂದ್ರೆ, ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 3 × x-1 y × 1. ಅವಾಗ ಏನಾಗ್ತದೆ, 3 × x-1 ಡಿವೈಡೆಡ್ ಬೈ y × 1 ಏನಾಗ್ತದೆ, y. ಅವಾಗ 3 × x 3x ಮೈನಸ್ 3 × 1 ಏನಾಗ್ತದೆ 3 ಮೈನಸ್ y ಇಸ್ ಈಕ್ವಲ್ ಟು 0. ಇದನ್ನ ಇನ್ನೂ ಸರಿಯಾದ ರೂಪದಲ್ಲಿ ಬರೆದ್ರೆ 3x ಮೈನಸ್ y ಮೈನಸ್ 3 ಇಸ್ ಈಕ್ವಲ್ ಟು 0. ಇದು ಸಮೀಕರಣ 1. ಇದನ್ನ ನೀವು ಸರಿಯಾಗಿ ಬರ್ಕೊಂಡ್ರೆ 4 × x ಏನಾಗ್ತದೆ 4x, y ಪ್ಲಸ್ 8 × 1 ಏನಾಗ್ತದೆ y ಪ್ಲಸ್ 8. ಅವಾಗ ಏನ್ ಮಾಡ್ಬೇಕು, 4x ಪ್ಲಸ್ y ಮೈನಸ್ y ಪ್ಲಸ್ 8 ಮೈನಸ್ 8 ಇಸ್ ಈಕ್ವಲ್ ಟು 0. ಇದು ಸಮೀಕರಣ 2. ಇಲ್ಲಿ ನೀವು a1 b1 c1 a2 b2 c2 ಗಳನ್ನ ನೀವು ಬರೆದುಕೊಂಡು ನೀವೇನ್ ಮಾಡಬಹುದು, ವರ್ಜಿಸುವ ವಿಧಾನದಿಂದ ನೀವೇನ್ ಮಾಡಬಹುದು, ಬಿಡಿಸಬಹುದು. ಇದರಲ್ಲಿ ನೀವೇನ್ ಮಾಡ್ಬೇಕು, a1 b1 c1 ಅದೇ ರೀತಿ a2 b2 c2 ಬರ್ಕೋಬೇಕು. a1 ಎಷ್ಟು 3, b1 ಎಷ್ಟು -1, c1 ಎಷ್ಟು -3. ಅದೇ ರೀತಿ a2 ಎಷ್ಟು 4, b2 ಎಷ್ಟು -1, c2 ಎಷ್ಟು -8. ಈ ರೀತಿಯಾಗಿ ನೀವು ಬರ್ಕೊಂಡು ನೀವೇನ್ ಮಾಡಬಹುದು, ಒರೆ ಗುಣಾಕಾರ ವಿಧಾನದಿಂದ ಬಿಡಿಸಬಹುದಾಗಿದೆ. ಈಗ ಮುಂದಿನ ಅಭ್ಯಾಸವನ್ನು ನಾವು